ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೂಡ ನನ್ನ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರ ಮಕ್ಕಳನ್ನು ನಿಮ್ಮ ವಚನದ ಪ್ರಕಾರ ಸಾಕಿ ಸಲಹಿ. ಆ ಮಕ್ಕಳು ಕೂಡ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಹಾಗೆ ಮಾಡುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಕೂಡ ಮಕ್ಕಳ ಪೋಷಣೆ ಬಗ್ಗೆ ಭಾಗ 2. ಮಕ್ಕಳ ಪೋಷಣೆ ಬಗ್ಗೆ ಭಾಗ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಧರ್ಮೋಪದೇಶಕಾಂಡ 11ನೇ ಅಧ್ಯಾಯ 18ರಿಂದ 21. ಧರ್ಮೋಪದೇಶಕಾಂಡ 11ನೇ ಅಧ್ಯಾಯ 18ರಿಂದ 21. ಆದ್ದರಿಂದ ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನಾವು ಹಿಂದಿನ ವಚನದಲ್ಲಿ, ಅದರ ಹಿಂದಿನ ಸಂದೇಶದಲ್ಲಿ ಕೂಡ ಇದರ ಬಗ್ಗೆ ನಾವು ಬಹಳ ತಿಳಿದುಕೊಂಡಿದ್ದೇವೆ. ಈ ವಚನದಲ್ಲಿ ಕೂಡ ಮೋಶೆ ಮುಖಾಂತರ ದೇವರು ಇಸ್ರಾಯೇಲಿಗೆ ತಿಳಿಪಡಿಸಿದರು. ಆದರೆ ಇವತ್ತು ನಮಗೆ ಕೂಡ ಎಚ್ಚರ ಕೊಡ್ತಾ ಇದ್ದಾರೆ. ಸರ್ವ ಸೃಷ್ಟಿಕರ್ತನಾದಂಥ ಆ ಭಗವಂತ ಪರಮಾತ್ಮನಾದಂಥ ಯೆಹೋವ ಯೇಸು ಕ್ರಿಸ್ತನಾದಂಥ ದೇವರು ನಾನು ತಿಳಿಸುವ ಈ ಮಾತುಗಳನ್ನು, ಆದರೆ ಇದು ಅಲ್ಲ, ಎಲ್ಲ ಮಾತುಗಳನ್ನು ಕೂಡ ಅದರಲ್ಲಿ ವಿಶೇಷವಾಗಿ ಈ ಮಾತುಗಳೆಂದರೆ ಮಕ್ಕಳನ್ನು ಸಾಕುವ ಬಗ್ಗೆ, ಮಕ್ಕಳಿಗೆ ನನ್ನ ವಿಷಯವನ್ನು ತಿಳಿಸುವುದರ ಬಗ್ಗೆ ನಿಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಟುಕೊಳ್ಳಿ. ದಯವಿಟ್ಟು ಮರೆಯಬೇಡಿ. ಮಕ್ಕಳಿಗೆ ನನ್ನ ಪರವಾಗಿ ಸಾಕ್ಷಿ ಕೊಟ್ಟು ನನ್ನ ವಿಷಯವನ್ನು ತಿಳಿಸುತ್ತಾ ಅವರ ಆಶೀರ್ವಾದವನ್ನು ಹೊಂದಿ ಜೀವಿಸುವಂತೆ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸಿ. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇದನ್ನು ಕೂಡ ನಾವು ಹಿಂದಿನ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ನೀವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ಇವತ್ತು ಖಂಡಿತವಾಗಿ ನಾವು ಹುಬ್ಬುಗಳ ನಡುವೆ ಅಂದರೆ, ಒಂದು ಉದಾಹರಣೆಗೆ, ನಮಗೆ ಸರಿಯಾಗಿ ಕಣ್ಣು ಕಾಣದಿದ್ದರೆ ನಾವೇನು ಮಾಡ್ತೇವೆ? ಕನ್ನಡಕವನ್ನು ತೆಗೆದುಕೊಳ್ಳುತ್ತೇವೆ. ನನಗೆ ಸರಿ ಕಾಣೋದಿಲ್ಲಪ್ಪ, ನನ್ನ ಕನ್ನಡಕ ಎಲ್ಲಿ ಹೋಯಿತು ಎಂಬುದಾಗಿ. ಹಾಗೆ ಇವತ್ತು ಕೂಡ ನಾವು ದೇವರ ವಿಷಯದಲ್ಲಿ ನಾವು ಮರೆಯಬಾರದು. ನಾವಿದನ್ನು ಯೋಚನೆ ಇಟ್ಟುಕೊಳ್ಳಬೇಕು. ನನಗೆ ಕನ್ನಡಕ ಇಲ್ಲದಿದ್ದರೆ ನನಗೆ ಕಣ್ಣು ಕಾಣೋದಿಲ್ಲ, ಎಲ್ಲಿ ಹೋದರೂ ಬಂದರೂ ಓದಲಿಕ್ಕೂ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ಇದನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕೂಡ ಈ ವಿಷಯವನ್ನು ತಿಳಿಸಬೇಕು ಎಂಬುದಾಗಿ. ಮುಂದಿನ ವಚನ, ನೀವು ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡುತ್ತಾ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿಕೊಡಬೇಕು. ನೋಡಿ, ಇದನ್ನು ಕೂಡ ಹಿಂದಿನ ವಿಚಾರದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಇಲ್ಲಿ ಮತ್ತೊಂದು ಶಬ್ದ ಏನಪ್ಪ ಅಂದರೆ, ಪ್ರಯಾಣದಲ್ಲಿರುವಾಗಲೂ, ನಾವು ಒಂದು ಕಡೆ ಪ್ರಯಾಣ ಹೋದಾಗಲೂ ಕೂಡ ಅದನ್ನು ಮೊಮ್ಮಕ್ಕಳಿಗೆ ತಿಳಿಸಬೇಕಾದಂಥ ವಿಚಾರಗಳು. ನೋಡಪ್ಪ, ಇವತ್ತು ನಾವು ಒಂದು ಸಣ್ಣ ಸೈಕಲಲ್ಲೇ ಹೋಗ್ಬೋದು, ಒಂದು 2 ವೀಲರ್ ಸ್ಕೂಟಿಲೇ ಹೋಗ್ಬೋದು, ಅಥವಾ ಗೇರ್ ಗಾಡಿ ಬೈಕಲ್ಲೇ ಹೋಗ್ಬೋದು, ಕಾರಲ್ಲೇ ಹೋಗ್ಬೋದು, ಟ್ರೈನಲ್ಲೇ ಹೋಗ್ಬೋದು, ಫ್ಲೈಟಲ್ಲೇ ಹೋಗ್ಬೋದು. ಯಾವುದೇ ವಾಹನಗಳಲ್ಲಿ ಹೋದರೂ ಕೂಡ ಇದೆಲ್ಲವೂ ಮನುಷ್ಯರಿಗೆ ದೇವರು ಸೃಷ್ಟಿ ಮಾಡಿದ್ದಪ್ಪ ಪ್ರಯಾಣ ಮಾಡಲಿಕ್ಕಾಗಿ. ಇದರಿಂದ ನೋಡುವ ಪೆಟ್ರೋಲು, ಡೀಸೆಲು, ಕಬ್ಬಿಣಗಳು, ಪ್ರತಿಯೊಂದು ಭಾಗಗಳು ಕೂಡ ನಮಗೆಲ್ಲವೂ ಭೂಮಿ ಮೇಲೆ ಉಂಟಾಗ್ತದೆ. ಮಣ್ಣಿನೊಳಗೆ ಉಂಟಾಗುವಂಥದ್ದು, ಅದನ್ನು ಈ ರೀತಿ ಶುದ್ಧೀಕರಿಸ್ತಾರೆ. ಇದನ್ನೆಲ್ಲ ಮೊಟ್ಟ ಮೊದಲು ದೇವರೇ ಮನುಷ್ಯರಿಗಾಗಿ ಸೃಷ್ಟಿ ಭೂಮಿಯೊಳಗೆ ಇಟ್ಟಿದ್ದಾರೆ ಎಂಬುದಾಗಿ. ಪ್ರಯಾಣದಲ್ಲಿರುವಾಗಲೂ ಕೂಡ ಪ್ರತಿಯೊಂದು, ಅಂದರೆ ಪ್ರಯಾಣದಲ್ಲಿರುವಾಗ ಬಹಳ ಒಂದು ಶಾಂತಿ, ಸಮಾಧಾನ, ಸಂತೋಷವಾಗಿ ನಾವು ಪ್ರಯಾಣ ಬೆಳೆಸ್ತಾ ಇರ್ತೀವಿ ಮೊಮ್ಮಕ್ಕಳನ್ನು ಕರ್ಕೊಂಡು. ಆವಾಗ ಈ ಸಂದರ್ಭದಲ್ಲಿ ಕೂಡ ನಾವು ಏನು ಮಾಡಬೇಕಂದ್ರೆ, ಮಕ್ಕಳಿಗೆ ಚೆನ್ನಾಗಿ ನಗುತ್ತಾ ಪ್ರತಿಯೊಂದು ವಿಷಯದಲ್ಲಿ ದೇವರ ವಿಷಯವನ್ನು ಮಾತನಾಡ್ತಾ ಇರಬೇಕು. ಉದಾಹರಣೆ, ಪ್ರಯಾಣದಲ್ಲಿ ಹೋಗುವಾಗ ಗಿಡ ಮರಗಳು ಕಾಣ್ತವೆ, ಪ್ರಾಣಿ ಪಕ್ಷಿ ಕುರಿ ದನಗಳು ಕಾಣ್ತಾ ಇರ್ತವೆ. ಅವುಗಳು ಕೂಡ ನಾವು ಏನು ಮಾಡಬೇಕಂದ್ರೆ ಅದೆಲ್ಲದರ ಬಗ್ಗೆಯೂ ಪ್ರತಿಯೊಂದು ಸಂತೋಷದಿಂದ ನಗುತ್ತಾ ಪ್ರಯಾಣದಲ್ಲಿರುವಾಗಲೂ ಮಕ್ಕಳಿಗೆ ದೇವರ ಸರ್ವ ಸೃಷ್ಟಿಕರ್ತನ ಅಂತ ಭಗವಂತ ಪರಮಾತ್ಮನ ವಿಷಯವನ್ನು, ಆ ಸರ್ವೇಶ್ವರ ಪರಮೇಶ್ವರನ ಯೇಸು ಯೆಹೋವನ ವಿಷಯವನ್ನು ನಾವು ಇವತ್ತು ಏನು ಮಾಡಬೇಕು? ದೇವರಿಗೆ ನಾವು ತಿಳಿಸ್ತಾ ಹೋಗಬೇಕು. ಸೃಷ್ಟಿಕರ್ತನಾದ ದೇವರೊಬ್ಬನೇ ಈ
ರೀತಿಯಲ್ಲಿ ಅವರಿಗೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರುಗಳಿವೆ, ಒಂದೊಂದು ಸಂಸ್ಕೃತದಲ್ಲಿ, ಒಂದೊಂದು ರಾಷ್ಟ್ರದಲ್ಲಿ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ವಿಷಯಗಳು ಈ ರೀತಿ ಇವೆ. ದೇವರೊಬ್ಬನೇ, ಮನುಷ್ಯ ಮಾಡಿದ ದೇವರುಗಳು ದೇವರುಗಳಲ್ಲ, ವಿಗ್ರಹಗಳು ದೇವರಲ್ಲ ಎಂಬುದಾಗಿ ಸಂಪೂರ್ಣವಾಗಿ ಪ್ರಯಾಣದಲ್ಲಿರುವಾಗ ಮಕ್ಕಳಿಗೆ ತಿಳಿಸುವಂಥ ವಿಷಯಗಳು. ಇದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿಯೂ ಹೃದಯದಲ್ಲಿಯೂ ಇರಬೇಕು. ಹಾಗೆ ನಿಮ್ಮ ಮನೆ ಬಾಗಿಲಿನ ನಿಲುಪಟ್ಟಿಗಳಲ್ಲಿ ಹೆಬ್ಬಾಳುಗಳ ಮೇಲೆ ಇದನ್ನು ಬರೆಯಬೇಕು. ಈ ನಾವು ಹಿಂದಿನ ವಚನದಲ್ಲಿ ಮನೆಯ ಮೇಲೆ ಆ ಕಡೆ ಈ ಕಡೆ ಹೋಗಿ ಬಂದಾಗಲೂ ಯೋಚನೆಗಾಗಿ ಅಲ್ಲಿ ಬರೆದಿರಬೇಕು. ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 4 ಮತ್ತು 5ನೇ ವಚನಗಳ ಪ್ರಕಾರ ಅಲ್ಲಿ ಬರೆಯಬೇಕು. ಅದು ಹೆಬ್ಬಾಗುಗಳ ಮೇಲೆಯೂ, ಅಂದರೆ ಊರಿಗೆ ಒಂದು ಹೆಬ್ಬಾಗಿಲು ಅಂತೇಳಿ ಸಾಧಾರಣ ಇದ್ದೇ ಇರುತ್ತದೆ. ಮೊದಲಿನ ಕಾಲದಲ್ಲಿ ಇತ್ತು, ಈಗ ಸಾಧಾರಣ ಮಾಯವಾಗಿದೆ. ಆವಾಗ ದೇವರ ವಿಷಯವನ್ನು ಕೂಡ ಹೆಬ್ಬಾಗಿಲು ಮೇಲೆ ಮೊದಲು ಬರೆಯಬೇಕಂತೆ. ಅದು ಊರವರಿಗೆ ಎಚ್ಚರ, ಹೋಗುವವರಿಗೆ ಬರೋವರಿಗೂ, ಆಗ ದೇವರಿಗೂ ಕೂಡ ಅದೊಂದು ಆಶೀರ್ವಾದ. ಹಲ್ಲೆಲೂಯಾ. ನಿಮ್ಮ ಮನೆ ಬಾಗಿಲಿನ ನಿಲುಪಟ್ಟಿಗಳ ಹೆಬ್ಬಾಳುಗಳ ಮೇಲೆ ಇದನ್ನು ಬರೆಯಬೇಕು ಎಂಬುದಾಗಿ. ಹೀಗಾದರೆ ಭೂಮಿ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು ನಿಮ್ಮ ಸಂತತಿಯವರು ನಿಮ್ಮ ಪಿತೃಗಳಿಗೆ ಯೆಹೋವನು ಪೂರ್ವಕವಾಗಿ ವಾಗ್ದಾನ ಮಾಡಿದ ಆ ದೇಶದಲ್ಲಿ ಬಾಳುವಿರಿ. ಹೀಗೆ ದೇವರ ವಿಷಯಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗುವಾಗಲೂ, ಏಳುವಾಗಲೂ, ಕೂರುವಾಗಲೂ, ನಿಂತಿರುವಾಗಲೂ, ಕೆಲಸ ಮಾಡುವಾಗಲೂ, ಪ್ರಯಾಣದಲ್ಲಿರುವಾಗಲೂ ಇದನ್ನು ಹೇಳುತ್ತಾ ಹೋದರೆ ಮನೆಯ ಬಾಗಿಲಿನಲ್ಲಿ ಅನೇಕ ಒಂದೊಂದು ಕಡೆ ಮನೆಯಲ್ಲಿ ಇವತ್ತು ನಾವು ದೇವರ ಒಂದು ಸ್ತೋತ್ರವನ್ನು ಬರೆದಿರೋದು ನಾವು ಕಾಣುತ್ತೇವೆ. ಊರಿನ ಒಂದು ಹೆಬ್ಬಾಗಿಲುಗಳು ಕೂಡ ನಾವು ಕಾಣುತ್ತೇವೆ ದೇವರ ವಿಷಯವಾಗಿ. ಇವತ್ತು ಅನೇಕರು ಒಂದೊಂದು ವಿಷಯಗಳು ನಾವು ಒಂದೊಂದು ಬಸ್ಸುಗಳಲ್ಲಿ ಕೂಡ, ಸರ್ಕಾರಿ ಬಸ್ಸುಗಳಲ್ಲಿ ಇದನ್ನು ಕಾಣಬಹುದು. ಹಾಗೆ ಹಿರಿಯರನ್ನು ಗೌರವಿಸಿದರೆ ಪರಮಾತ್ಮನನ್ನು ಗೌರವಿಸಿದ ಹಾಗೆ ನೋಡಿ, ಎಷ್ಟೊಂದು ಒಳ್ಳೆಯ ಒಂದು ಶಬ್ದವಾಗಿದೆ. ಇದು ಸರ್ಕಾರಿ ಬಸ್ಸುಗಳಲ್ಲಿ ಮಾತ್ರ, ಅಂದರೆ KSRTC ಬಸ್ಸುಗಳಲ್ಲಿ ಮಾತ್ರ ನಾವು ಇದನ್ನು ಕಾಣಬಹುದು. ಆವಾಗ ಅದರ ಪರವಾಗಿ ತಿಳಿಸುವುದು. ಹಾಗೆ ಮಾಡಿದಾಗ ನಾವು ಮತ್ತು ನಮ್ಮ ಮಕ್ಕಳು, ಅವರ ಮಕ್ಕಳಿಗೆ, ಅವರ ಮಕ್ಕಳಿಗೆ ಇದೇ ಸಂತತಿಯನ್ನು ತಿಳಿಸುವಂಥದ್ದು. ಹಾಗೆ ಹೋದಾಗ ಇಡೀ ಸಂತತಿ ಆಶೀರ್ವಾದ ಹೊಂದುವಂತಾಗಬೇಕಾಗಿದೆ. ಈ ಮಕ್ಕಳಿಗೆ ತಿಳಿಸಿಕೊಡುವುದು ಮಾತ್ರವಲ್ಲ, ಅದನ್ನು ನಡೆದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ರೀತಿಯಲ್ಲಿ ಕೂಡ ನಾವು ಸಂಪೂರ್ಣವಾಗಿ ಮಕ್ಕಳಿಗೆ ತಿಳಿಪಡಿಸಬೇಕಾಗಿದೆ. ವಿಶೇಷವಾಗಿ 10 ದಶಾಜ್ಞೆಗಳನ್ನು ಮೊದಲು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ವಿಮೋಚನ ಕಾಂಡ 20ನೇ ಅಧ್ಯಾಯ 1ರಿಂದ 17ರವರೆಗೆ ನೋಡುವಾಗ, ಆದರೆ ಅಲ್ಲಿ ಸುಲಭವಾಗಿ ಬರೆಯಲ್ಪಟ್ಟಿದೆ. ಒಂದೊಂದು ಆಜ್ಞೆಯನ್ನು ಬಿಡಿ ಹಾಗೆ ತಿಳಿದುಕೊಳ್ಳಬೇಕಾಗಿದೆ. ಅದನ್ನು ಇವತ್ತು ಮೊದಲು ನಾವು ತಿಳಿದುಕೊಂಡು ಮಕ್ಕಳಿಗೆ ತಿಳಿಸಲ್ಪಡುತ್ತಾ ಅವರನ್ನು ಆ ಮಾರ್ಗದಲ್ಲಿ ಬೆಳೆಸಿದರೆ ಖಂಡಿತವಾಗಿಯೂ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸುತ್ತಾರೆ. ಮಕ್ಕಳು ಕೂಡ ಒಳ್ಳೆ ಮಾರ್ಗದಲ್ಲಿ ಶಾಂತಿ ಸಮಾಧಾನದ ಜೀವನವನ್ನು ನಡೆಸುತ್ತಾ ಅವರ ಮಕ್ಕಳಿಗೆ ಹಾಗೆ ಇಡೀ ಸಂತತಿಗೆ ಅದು ಹೋಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 10 ದಶಾಜ್ಞೆಗಳನ್ನ ಮುಂದಿನ ದಿವಸಗಳಲ್ಲಿ ತಿಳಿದುಕೊಳ್ಳುವಂತೆ ದೇವರು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಗಳಿಗೆ ನಾವು ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 1ನೇ ವಚನ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನ ಜ್ಞಾನೋಕ್ತಿಗಳು. ಮಗನು ಜ್ಞಾನಿಯಾದರೆ ತಂದೆಗೆ ಸುಖ, ಅಜ್ಞಾನಿಯಾದರೆ ತಾಯಿಗೆ ದುಃಖ. ಹಲ್ಲೆಲೂಯಾ. ಮಗನು ಜ್ಞಾನಿಯಾದರೆ ತಂದೆಗೆ ಸುಖ. ಮಗನು ಇವತ್ತು ಜ್ಞಾನವಂತನಾಗಬೇಕಾಗಿದ್ದರೆ ಒಳ್ಳೆಯ ಶಾಂತಿ ಸಮಾಧಾನದಲ್ಲಿ, ಕೆಟ್ಟ ವಿಚಾರಗಳಿಗೆ, ಕೆಟ್ಟವರ ಸಹವಾಸವನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಜೀವಿಸಿದರೆ ಜ್ಞಾನಿಯಾದರೆ ತಂದೆಗೆ ಸುಖ. ಆವಾಗ ಈ ಮಗನು ಈ ಮಟ್ಟಕ್ಕೆ ಬೆಳೆಯಬೇಕಾದರೆ ಕಾರಣ ಯಾರು? ಈಗ ನಾವು ಹಿಂದಿನ ಸಂದೇಶದಲ್ಲಿ ಕೂಡ, ಇವತ್ತಿನ ಈ ಸಂದೇಶದಲ್ಲಿ ಕೂಡ, ಹಿಂದಿನ ಸಮಯದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ತಿಳಿಸಬೇಕು. ಹಾಗಾದರೆ ಮಕ್ಕಳು ಒಂದು ಜ್ಞಾನಿಯಾಗ್ತಾರೆ, ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ಹಾಗೆ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಯುವಂಥ ಒಂದು ಜವಾಬ್ದಾರಿಕೆಯನ್ನು ತಂದೆ ತಾಯಿಗೆ ಕೊಟ್ಟಿದ್ದಾರೆ. ತಂದೆ ಮುಖ್ಯವಾಗಿ ತಂದೆಗೆ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಮಗನನ್ನು ಸರಿಯಾದ ಮಾರ್ಗಕ್ಕೆ ನಡೆಸುವಂಥದ್ದು, ಬೋಧನೆ ಮಾಡುವಂಥದ್ದು. ಇವತ್ತು ನಾವು ಉದಾಹರಣೆಗೆ ಒಂದು ವರ್ಗದ ಜನರನ್ನು ನಾವು ಅವರನ್ನು ಬಾಯಿ ಬಿಟ್ಟು ಹೇಳುವುದಿಲ್ಲ. ಅವರು ನೋಡಿ ಅವರ ಮಕ್ಕಳನ್ನು ಏನು ಮಾಡ್ತಾರೆ, ಅವರ ಒಂದು ವರ್ಗದಂಥ ಸ್ಕೂಲ್ಗಳಿಗೆ
ಹೊತ್ತು ಅಲ್ಲಿ ಸೇರಿಸ್ತಾರೆ, ವಸತಿ ನಿಲಯಗಳಿಗೆ ಸೇರಿಸ್ತಾರೆ, ಬೇರೆ ಕಡೆಗೆ ಸೇರಿಸುವುದೇ ಇಲ್ಲ. ಕಾರಣ ಅಲ್ಲಿ ಮಕ್ಕಳ ಬುದ್ಧಿವಂತಿಕೆಗಳು ಸರಿ ಇರುವುದಿಲ್ಲ, ಮಾತುಗಳು ಸರಿ ಇರುವುದಿಲ್ಲ ಎಂಬುದಾಗಿ. ಆದುದರಿಂದ ಆ ಒಂದು ವಂಶದ ಮಕ್ಕಳು ಮಾತ್ರ ಇವತ್ತು ಇವರು ಯಾರೆಂದರೆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡುವಂಥವರ ಮಕ್ಕಳು. ಅವರ ಮಕ್ಕಳು ಇವತ್ತು ಬುದ್ಧಿವಂತರಾಗಿ ಯಾವುದೇ ಕೆಟ್ಟ ಚಟಗಳಿಲ್ಲದೆ ಜಾಸ್ತಿ ಹಣವನ್ನು ಖರ್ಚು ಮಾಡದೆ ಅವರು ಆಶೀರ್ವಾದ ಹೊಂದುತ್ತಾರೆ ದೇವರೊಂದಿಗೆ. ಆದರೆ ಅವರು ಪೂಜೆ ಪುರಸ್ಕಾರ ಮಾಡುತ್ತಾರೆ, ಅದೊಂದು ತಪ್ಪಾಗಿದೆ. ಆದರೆ ನಿಜವಾಗಿ ಸೃಷ್ಟಿಕರ್ತನಿಗೆ ಪೂಜೆ ಪುರಸ್ಕಾರ ಇಲ್ಲ. ಅದನ್ನು ಹಿಂದಿನ ವಿಚಾರ ನಾವು ಇನ್ನು ಮುಂದೆ ತಿಳಿದುಕೊಳ್ಳಬಹುದು. ಹಾಗಿರುವಾಗ ನೋಡಿ, ಅವರ ಮಕ್ಕಳಲ್ಲಿ ಹಾದಿ ತಪ್ಪಿ ಹೋಗ್ತಾ ಇಲ್ಲ, ಯಾವುದೇ ಕೆಟ್ಟವರ ಸವಾಸ ಇಲ್ಲ, ಕುಡಿಯೋದು ತಿನ್ನೋದು ಅಥವಾ ಯಾವುದೇ ವಿಚಾರದ ಒಂದು ಕೆಟ್ಟ ವಿಚಾರಗಳು ಅವರಲ್ಲಿಲ್ಲ. ಕಾರಣ ತಂದೆಯಂದಿರು ಸರಿಯಾದ ಬೋಧನೆಯನ್ನು ಮಾಡಿ ಅಂಥ ಒಂದು ಶಾಲೆಗಳಿಗೆ, ಅಂಥ ಒಂದು ವಸತಿ ನಿಲಯಗಳಿಗೆ ಆ ಮಕ್ಕಳನ್ನು ಸೇರಿಸುವರಾಗಿದ್ದಾರೆ. ಹಾಗಿರುವಾಗ ನನ್ನ ಮಗ ಚೆನ್ನಾಗಿದ್ದಾನೆಂಬುದು ಯಾವುದೇ ಕಿರಿಕಿರಿ ಇಲ್ಲ. ತಂದೆಯು ತಪ್ಪಿ ಹೋದರೆ ನಾನಾ ರೀತಿ ಕೆಟ್ಟ ಚಟಗಳನ್ನು ಕಲಿತುಕೊಂಡು ಕೆಟ್ಟವರ ಮಕ್ಕಳೊಂದಿಗೆ ಸೇರಿಕೊಂಡು ಅಲ್ಲಿ ಅವರು ಕೆಟ್ಟ ಚಟಗಳನ್ನು ಕಲಿತುಕೊಂಡು ನಾನಾ ರೀತಿ ಕಷ್ಟ ಸಂಕಟ ದುಃಖವನ್ನು ಮಾಡಿದಾಗ ತಂದೆಗೆ ಕಿರಿಕಿರಿ, ಅಯ್ಯೋ 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 ಅಂತಾಗಿ. ಆಗ ತಂದೆ ಏನು ಮಾಡ್ತಾನೆ, ಮಗನಿಗೆ ಶಾಪ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಂಥ ಮಗನು ನನಗೆ ಹುಟ್ಟದಿದ್ದರೆ ಚೆನ್ನಾಗಿತ್ತು, ಯಾಕೆ ಬೇಕಿತ್ತಪ್ಪ ಇದು ಎಂಬುದಾಗಿ. ಕಾರಣ ತಂದೆ. ಅದಕ್ಕೆ ಮೊಟ್ಟ ಮೊದಲು ತಂದೆಯಾದ ನಾವುಗಳು ಏನು ಮಾಡಬೇಕು, ಚೆನ್ನಾಗಿ ದೇವರ ದರ್ಶನ ಕೊಟ್ಟ ಮೇಲೆ ದೇವರ ವಿಷಯವನ್ನು ಅರ್ಥಕೊಂಡು ಮಕ್ಕಳಿಗೆ ಅದನ್ನು ಚಿಕ್ಕದರಿಂದಲೇ ಬೆಳೆಸ್ತಾ ಬರಬೇಕು. ಒಂದು ವೇಳೆ ಮಕ್ಕಳು ದೊಡ್ಡದಾದಾಗ ತಂದೆಯ ಮಾತನ್ನು ಕೇಳದವರು ಬೇರೆ ದಾರಿ ಹಿಡಿಯಬಹುದು, ಅದು ದೇವರಿಗೆ ಬಿಟ್ಟ ವಿಚಾರ. ಮತ್ತು ಅವರೇ ಅದನ್ನು ಅನುಭವಿಸಬೇಕಾಗ್ತದೆ ಮಕ್ಕಳೇ. ಆದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಅದರಲ್ಲಿ ಮುಂದಿನ ಶಬ್ದ, ಅಜ್ಞಾನಿಯಾದರೆ ತಾಯಿಗೆ ದುಃಖ. ಅದೇ ಮಗ ಕೆಟ್ಟು ಹೋದರೆ ಇಲ್ಲಿ ಮಗ ಒಳ್ಳೆಯವನಾದರೆ ತಂದೆಗೆ ಸುಖ, ಅಜ್ಞಾನಿಯಾದರೆ ತಾಯಿಗೆ ದುಃಖ. ಅಯ್ಯೋ ನನ್ನ ಮಗ ಹೀಗೆ ಆದ್ನಲ್ಲಪ್ಪ, ನನ್ನ ಮಗ ಹೀಗೆ ಆದ್ನಲ್ಲಪ್ಪ, ನನ್ನ ಮಗ ಹೀಗೆ ಆದ್ನಲ್ಲಪ್ಪ ಎಂಬುದಾಗಿ. ಕಾರಣ ಮಕ್ಕಳನ್ನು ಹದ್ದ ಬಸ್ತಿನಲ್ಲಿ ಇಟ್ಟುಕೊಂಡು ಸರಿಯಾದ ದೇವರ ಮಾರ್ಗವನ್ನು ತಿಳಿಸಿ ಮುಂದೆ ಆಗಬಹುದಾದ ಕಷ್ಟ ಸಂಕಟ ದುಃಖಗಳನ್ನ ತಿಳಿಸಿ ಅವರು ಬೆಳೀತಾ ಬಂದಾಗೆ ಜ್ಞಾನ ಬೆಳೀತಾ ಬರುತ್ತದೆ. ಅವರನ್ನು ಸರಿಯಾದ ಬುದ್ಧಿವಾದ ಮಾರ್ಗದಲ್ಲಿ ಹೇಳದೆ ಅವರನ್ನು ನಡೆಸಿದರೆ ಇಲ್ಲಿ ಬಹಳ ತಾಯಿಯಂದರಿಗೆ ದುಃಖ ಬರಲು ಕಾರಣ ಇದೆ. ಇವತ್ತು ಅನೇಕ ತಾಯಿಂದರು ಏನು ಮಾಡ್ತಾರೆ, ಮಕ್ಕಳನ್ನು ಜೊತೆಲಿ ಇಟ್ಕೊಂಡು ಜಗಳ ಮಾಡೋದು, ಬೈಯೋದು, ಶಾಪ ಹಾಕೋದು, ಅಥವಾ ಅವನಿಗೆ ಹೊಡೀರಿ ಇವನಿಗೆ ಹೊಡೀರಿ, ಹಾಗೆ ಮಾಡಿ ಹೀಗೆ ಮಾಡಿ ಎಂಬುದಾಗಿ ಅವರ ಮನಸ್ಸಿಗೆ ಒಂದು ಕೆಟ್ಟ ಮನಸ್ಸನ್ನು ತುಂಬಿಸ್ತಾರೆ. ಅಲ್ಲಿ ಮಕ್ಕಳು ಬೆಳೀತಾ 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 ನಾನಾ ರೀತಿ ಕೆಟ್ಟ ಚಟಗಳಿಗೆ ಹೊಡೆದಾಟ ಬಡದಾಟ ರೌಡಿತನಕ್ಕೆ ಹೋಗುವವರಾಗಿದ್ದಾರೆ. ಕಡೆಗೆ ನನ್ನ ಮಗ ಹಾಗೆ ಮಾಡ್ದ ಹೀಗೆ ಮಾಡ್ದ, ಅವರು ಹಾಳು ಮಾಡಿದರು ಇವರು ಹಾಳು ಮಾಡಿದರು ಅಂತೇಳಿ ಪ್ರಯೋಜನ ಇಲ್ಲ. ಕಾರಣ ಮಕ್ಕಳನ್ನು ಇಟ್ಟುಕೊಂಡು ಬೈಯೋದು, ಶಾಪ ಹಾಕೋದು, ಹೊಡೆಯೋದು, ಬಡಿಯೋದು, ಕೆಟ್ಟ ಕೆಟ್ಟ ಮಾತುಗಳನ್ನ ಬೈದುಕೊಳ್ಳುವಂಥದ್ದು, ಅವನಿಗೆ ಹೊಡೀರಿ ಇವನಿಗೆ ಹೊಡೀರಿ ಅಂತ ಹೀಗೆ ಮಾಡುವಂಥದ್ದು, ಇದು ಬಹಳ ತಪ್ಪು. ನನ್ನ ಸಹೋದರ ಸಹೋದರಿಯರೇ, ಮಕ್ಕಳನ್ನು ನಾವೇ ಹಾಳು ಮಾಡಿದಾಗೆ ಆಗ್ತದೆ. ಕಡೆಗೆ ಮಕ್ಕಳಿಂದ ನಮಗೆ ದುಃಖ ಬರಲು ಕಾರಣವಾಗ್ತದೆ. ಹಾಗೆ ಇದನ್ನು ನಾವು ಬಹಳ ಎಚ್ಚರದಿಂದ ಮಕ್ಕಳನ್ನು ಸಾಕಿ ಸಲಹುವರಾಗಬೇಕು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 24ನೇ ವಚನ. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಚಿಕ್ಕ ಮಕ್ಕಳಲ್ಲಿ ಸಾಧಾರಣ ಆಟ ಕಿರಿಕಿರಿ ಚೇಷ್ಟೆಗಳು ಇದು ಸಾಮಾನ್ಯ. ಇದು ನಮ್ಮ ಜೀವಿತದಲ್ಲಿ ಎಲ್ಲರ ಜೀವಿತ ಆದಿಕಾಲದಿಂದ ಬಂದು ಹೋಗಿದ್ದೆ. ಆದರೆ ಮಾತು ಕೇಳೋದಿಲ್ಲ ಅಂತಾಗುವಾಗ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು. ಚಿಕ್ಕದಾಗಿ ಒಬ್ಬರು ದೊಡ್ಡ ದೊಡ್ಡ ಕೋಳು ಬಡಿಗೆ ತಗೊಂಡು ಹೊಡಿತಾರೆ, ಅದೆಲ್ಲ ಬೆತ್ತ ಅಂದರೆ ಸಣ್ಣ ಕೋಳು, ನೋವಾಗಬೇಕಷ್ಟೇ ಅವರಿಗೆ. ಆ ರೀತಿ ಅವರಿಗೆ ಹೊಡೆದು ಅವರನ್ನು ಬುದ್ಧಿ ಕಳಿಸು ಚಿಕ್ಕದಿಂದಲೇ. ನನ್ನ ಮಗ ನನ್ನ ಮಕ್ಕಳು ಅಥವಾ ನನಗೆ ಒಬ್ಬನೇ ಮಗ, ಅವನು ಬಡಿಬಾರ್ದು, ಪ್ರೀತಿಯಿಂದ ಸಾಕಬೇಕು ಅಂತೇಳಿ ವಿಪರೀತ ಪ್ರೀತಿಯನ್ನು ಕೊಟ್ಟು ತೋರಿಸಿದರೆ ಕಡೆಗೆ ಅದೇ ರೀತಿ ಆ ಮಗ ಬೆಳೆದು ಕಡೆಗೆ ಅದೇ ಮಗ ಏನು ಮಾಡ್ತಾನೆ ಅಥವಾ ಮಕ್ಕಳು ಏನು ಮಾಡ್ತಾರೆ, ತಂದೆಗೆ ವಿರೋಧವಾಗ್ತಾರೆ. ಚಿಕ್ಕದರಿಂದಲೇ ಬಗ್ಗಿಸಲು ನಮ್ಮ ಹಿರಿಯರೊಂದು ಗಾದೆ ಹೇಳ್ತಾರೆ, ಗಿಡವಾಗಿ ಬಗ್ಗದ್ದ ಮರವಾದ ಮೇಲೆ ಅದು ಬಗ್ಗುತ್ತದಾ? ಇಲ್ಲ. ಚಿಕ್ಕದರಿಂದ ಅದನ್ನು ಬೆಳೆಯುವಾಗ ನಾವು ಹೇಗೆ ಹಕ್ಕ ಕಟ್ಟಿ ಬಗ್ಗಿಸಿ ಅಥವಾ ಇನ್ನೊಂದು ಕಡೆಗೆ ಒಂದು ಕೋಲ ಬಡಿಗೆನ ಊರಿ ಅದನ್ನು ಯಾವ ರೀತಿ ಬಗ್ಗಿ ತಗೊಂಡು ಹೋಗಬೇಕು, ನಾವು ಅದೇ ರೀತಿ ಮಕ್ಕಳನ್ನು ಕೂಡ ಬಗ್ಗಿಸಬೇಕು. ಇಲ್ಲದ ಹೋದರೆ ಖಂಡಿತವಾಗಿ ಬೆತ್ತ ಹಿಡಿಯಿದ್ದರೆ ಹೊಡೆದು, ಎಲ್ಲದಕ್ಕೂ ಹೊಡೆಯೋದಲ್ಲ, ಜೋರಾಗಿ ತಾರಮಾರ ಹೊಡೆಯೋದು ಅಲ್ಲ, ಪ್ರೀತಿಯಿಂದ ನಾವು ಆ ರೀತಿಯಲ್ಲಿ ಹಿಡಿದು ಅವರನ್ನು
ಚಿಕ್ಕ ಚಿಕ್ಕದಾಗಿ ನೋವನ್ನು ಕೊಟ್ಟು ಮಕ್ಕಳನ್ನು ಬೆಳೆಸ್ತಾ ಬರಬೇಕು. ಅದಕ್ಕೆ ಬೆತ್ತ ಹಿಡಿಯದ ಪಿತ ಕಡೆಗಿಲ್ಲದಿದ್ದರೆ ಮಕ್ಕಳೇ ತಂದೆಗೆ ದ್ರೋಹ ಬಗೆಯುತ್ತಾರೆ, ಮಕ್ಕಳೇ ತಂದೆಗೆ ಶಿಕ್ಷೆ ಕೊಡುವವರು ಕೂಡ ಆಗಿದ್ದಾರೆ. ಇದರಿಂದ ತಂದೆಗೆ ದುಃಖ ನಾವು ಹಿಂದಿನ ವಚನದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಚಿಕ್ಕದರಿಂದಲೇ ಹೇಳಿದ ಮಾತನ್ನು ಕೇಳದಿದ್ದರೆ ಬೆತ್ತ ಹಿಡಿದು ಮೆಲ್ಲ ಮೆಲ್ಲ ಹೊಡೆದು ಸಣ್ಣ ಸಣ್ಣ ನೋವುಗಳನ್ನು ಕೊಟ್ಟು ಅವರನ್ನು ಬೆಳೆಸ್ತಾ ಬಂದರೆ ಮುಂದೆ ಮಕ್ಕಳು ಒಳ್ಳೆಯವರಾಗ್ತಾರೆ. ಇಲ್ಲದ ಹೋದರೆ ಖಂಡಿತವಾಗಿಯೂ ತಂದೆಗೆ ಅವರು ವಿರೋಧವಾಗ್ತಾರೆ. ತಂದೆಗೆ ವಿರೋಧವಾದ ಮಗನಾಗ್ತಾನೆ. ಕಡೆಗೆ ಆ ಮಗನಿಗೆ ತಂದೆ ವಿರೋಧವಾಗಬಹುದು. ಅದಕ್ಕೆ ಮಕ್ಕಳನ್ನು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಸಣ್ಣ ಸಣ್ಣ ನೋವುಗಳನ್ನು ಕೊಟ್ಟು ಚಿಕ್ಕದಾಗಿ ಹೊಡೆದು ಮಕ್ಕಳಿಗೆ ನಾವು ಬುದ್ಧಿ ಕಳಿಸಲೇಬೇಕಾಗಿದೆ. ಒಬ್ಬೊಬ್ಬರು ನನಗೆ ಒಬ್ಬನೇ ಮಗ, ಹೊಡಿಬಾರ್ದು, ಬಹಳ ಪ್ರೀತಿಯಿಂದ ಸಾಕಿ ಅವನು ಕೇಳಿದನೆಲ್ಲ ತಿನ್ನಕ್ಕೆ ಕೊಟ್ಟು, ಕೇಳಿದ ಬಟ್ಟೆ ಸೂಗಳನ್ನು ಕೊಟ್ಟು, ಕೇಳಿದಾಗೆ ದುಡ್ಡು ಕೊಟ್ಟು, ನಾನಾ ರೀತಿ ಅಭ್ಯಾಸ ಮಾಡಿ ಕಡೆಗೆ ಅವನಿಗೆ ಖರ್ಚಿಗೆ ದುಡ್ಡು ಸಿಕ್ಕದಿದ್ದಾಗ ನಾನಾ ರೀತಿಯಲ್ಲಿ ಒಂದು ಸುಳ್ಳು ಹೇಳ್ತಾನೆ. ಮಗ ನನಗೆ ಅದಕ್ಕೆ ಬೇಕು, ಇದಕ್ಕೆ ಬೇಕು, ಆ ಕಡೆ ಬೇಕು, ಈ ಕಡೆ ಬೇಕು, ಅಲ್ಲಿಂದ ಆ ದುಡ್ಡು ತಗೊಂಡೋಗಿ ತನ್ನ ಬೇರೆ ಸ್ನೇಹಿತರೊಂದಿಗೆ ಸೇರಿಕೊಂಡು ನಾನಾ ಥರದ ಕೆಟ್ಟ ಚಟಗಳನ್ನು, ಇವತ್ತು ಮದ್ಯಪಾನ, ಧೂಮಪಾನ ಎಲ್ಲರಿಗೂ ಗೊತ್ತಿದೆ, ಇದನ್ನು ಕಳೀತಾರೆ. ಇದು ಯಾವಾಗಲೂ ಇರಬಾರದು. ನನ್ನ ಸಹೋದರಿ ಒಬ್ಬಂದೇ ಆಗಲಿ, ಎರಡೇ ಆಗಲಿ, ಏನೇ ಆಗಲಿ, ಒಂದೇ ಮಗನೇ ಆಗಲಿ, ಒಂದೇ ಮಗಳಾಗಲಿ, ಎಷ್ಟೇ ಹಣ ಕಾಸುಗಳು ಇರಬಹುದು, ಎಷ್ಟೇ ಅಂತಸ್ತು ಇರಬಹುದು, ಆದರೆ ಚಿಕ್ಕದರಿಂದಲೇ ಅವರಿಗೆ ನೋವು, ಕಷ್ಟ, ಸಂಕಟ, ದುಃಖದ ಕೊಟ್ಟು ಅದರಿಂದಲೇ ಅವರನ್ನು ಬೆಳೆಸ್ತಾ ಬಂದಾಗ ಮಾತ್ರ ತಂದೆಗೆ ಸುಖ, ತಾಯಿಗೂ ಕೂಡ ಪ್ರೀತಿ. ಇಲ್ಲದಿದ್ದರೆ ಖಂಡಿತ ತಂದೆಗೂ ಸುಖ ಇಲ್ಲ, ತಾಯಿಗೂ ಕೂಡ ಪ್ರೀತಿ ಇಲ್ಲ. ಇಬ್ಬರು ಕೊರಗಿ ನನ್ನ ಮಗ ಹಾಗೆ ಮಾಡ್ದ, ನನ್ನ ಮಗಳು ಹಾಗೆ ಮಾಡಿದ್ರು, ಅಷ್ಟು ಕೊಟ್ಟೆ, ಇಷ್ಟು ಕೊಟ್ಟೆ, ಅಷ್ಟು ಖರ್ಚು ಮಾಡಿದೆ, ಇಷ್ಟು ಖರ್ಚು ಮಾಡಿದೆ, ಅಷ್ಟು ಓದಿಸಿದೆ, ಇಷ್ಟು ಓದಿಸಿ ಅಂತ ಹೇಳಿ ಪ್ರಯೋಜನವಿಲ್ಲ. ಕಾರಣ ತಂದೆ ತಾಯಿಯಲ್ಲಿ ಬಹಳ ಎಚ್ಚರ. ಮೊಟ್ಟ ಮೊದಲು ತಂದೆ ತಾಯಿಯ ದೇವರನ್ನು ಅರಿತುಕೊಂಡು ಅದೇ ಮಾರ್ಗದಲ್ಲಿ ಯೋಚನೆ ಮಾಡಿ ಮಕ್ಕಳನ್ನು ಬೆಳೆಸ್ತಾ ಬಂದಾಗ ತಂದೆ ತಾಯಿಗೆ ಸುಖ, ಶಾಂತಿ, ನೆಮ್ಮದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಮಕ್ಕಳ ಪೋಷಣೆಯ ಬಗ್ಗೆ ಇದೇ ಸಂದೇಶಗಳು ಕೂಡ ಇನ್ನೂ ಮುಂದುವರಿಯುತ್ತವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಯಾರಾದರೂ ತಂದೆ ತಾಯಿಗಳು ಈ ರೀತಿ ಮಕ್ಕಳನ್ನು ಪೋಷಣೆ ಮಾಡದಿದ್ದಲ್ಲಿ ಮುಂದೆ ಅವರು ಪೋಷಣೆ ಮಾಡುವಂತೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರು ಆ ಮಕ್ಕಳನ್ನು ನಿಮ್ಮ ಮಾರ್ಗದಲ್ಲೇ ನಡೆಸಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತೆ ತಂದೆ ತಾಯಿ ಮತ್ತು ಮಕ್ಕಳ ಮೇಲೆ ಕೂಡ ನೀವು ನಿಮ್ಮ ಆಶೀರ್ವಾದ, ಪ್ರೀತಿ, ಕರುಣೆ ಇರಲಿ. ಅವರು ನಿಮ್ಮ ಪರವಾಗಿ ಸಾಕ್ಷಿಯಾಗಿ ಜೀವಿಸುವಂತೆ ಅವರನ್ನು ಕೂಡ ಮಾರ್ಪಡಿಸಿರಿ, ಅವರನ್ನು ಕೂಡ ಕ್ಷಮಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.